ನಮಸ್ಕಾರ ವೀಕ್ಷಕರೇ, ನಮ್ಮ ದೇಶದಲ್ಲಿರುವಂತಹ ಎಲ್ಲ BPL ರೇಷನ್ ಕಾರ್ಡ್ದಾರರಿಗೆ 10 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಸೊ ಯಾವ ರೀತಿಯಾಗಿ ಈ ಒಂದು 10 ಲಕ್ಷ ರೂಪಾಯಿ ಸಿಗ್ತಾ ಇದೆ, ಈ ಒಂದು ಸ್ಕೀಮ್ ಯಾವುದು ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಅಂದ್ರೆ ಇದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು, ವಯಸ್ಸಿನ ಮಿತಿ ಏನಾಗಿರುತ್ತೆ, ಮತ್ತೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಎಲ್ಲನೂ ಕೂಡ ನೋಡಬಹುದಾಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಪಿನ್ ಟು ಪಿನ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ ಆಗಿರುತ್ತೆ. ಇದು ಮೊದಲು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ ಆಗಿರೋದ್ರಿಂದ ಸೊ ನಮ್ಮ ದೇಶದಲ್ಲಿರುವಂತಹ ಎಲ್ಲ BPL ರೇಷನ್ ಕಾರ್ಡ್ದಾರರು ಈಗಾಗಲೇ 5 ಲಕ್ಷದವರೆಗೆ ಸಹಾಯಧನದವರೆಗೆ ಈಗಾಗಲೇ ಅವರು ಪಡಿತಾ ಇರುವಂತದ್ದು. ಎಲ್ಲ BPL ರೇಷನ್ ಕಾರ್ಡ್ದಾರರು ಈಗಾಗಲೇ ಈ ಒಂದು ಯೋಜನೆ ಬಂದು 1 ವರ್ಷದ ಮೇಲ್ಗಡೆನೆ ಆಯಿತು. ಸೊ ಈ ಒಂದು ಯೋಜನೆ ಅಡಿಯಲ್ಲಿನೇ ಈಗಾಗಲೇ 5 ಲಕ್ಷದವರೆಗೆ ಆ ಒಂದು ಹಣವನ್ನ ಪಡಿತಾ ಇರುವಂತದ್ದು. ಅದನ್ನ 10 ಲಕ್ಷದವರೆಗೆ ಕೂಡ ಏರಿಸ್ತಾ ಇರುವಂತದ್ದು ಕೇಂದ್ರ ಸರ್ಕಾರ. ಸೊ ಅದು ಯಾವ ರೀತಿಯಾಗಿ ಏರಿಸ್ತಾ ಇದ್ದಾರೆ, ನಾವು ಯಾವ ರೀತಿಯಾಗಿ ಪಡ್ಕೋಬೇಕು, ಸೊ ಎಲ್ಲನೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದು. ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಬೇಗನೆ 1 ಟನ್ ಅಂತ ಬಟನ್ ಒತ್ತಿಬಿಡಿ, ಸಬ್ಸ್ಕ್ರೈಬ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಈಗ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಒಂದು ಆರ್ಟಿಕಲ್ ಅನ್ನು ಹೊರಡಿಸಿರುವಂಥದ್ದು. ಸೊ ನಾನು ಒಂದೊಂದಾಗಿ ಪಿನ್ ಟು ಪಿನ್ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಒಂದನೇದಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗಲಿದೆ ಪ್ರತಿಯೊಂದು ಕುಟುಂಬಕ್ಕೂ 10 ಲಕ್ಷ ರು ಸಿಗ್ತಾ ಇರುವಂಥದ್ದು. ಸೊ ಅದು ಯಾವ ರೀತಿಯಾಗಿ ಅನ್ನೋದನ್ನ ನಾನು ನೋಡೋಣ. ಸೊ ಈ ಒಂದು ಯೋಜನೆಯಲ್ಲಿ 10 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಜುಲೈ 23ರಂದು ಕೇಂದ್ರ ನರೇಂದ್ರ ಮೋದಿ ಅವರ ಸರ್ಕಾರ 3.0 ಸರ್ಕಾರ ಬಜೆಟ್ ಅನ್ನ ಈ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ ಅಂತ ಕೊಟ್ಟಿದ್ದಾರೆ. 23ನೇ ತಾರೀಕು ಬಜೆಟ್ ಮಂಡನೆಯನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ. ಸೊ ಒಂದು ಮಂಡಿಸಲಿರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಆಯುಷ್ಮಾನ್ ಭಾರತ ಆರೋಗ್ಯ ವಿಮಾ ಯೋಜನೆ ಅಡಿಯಲ್ಲಿ ಸೊ ಸದ್ಯ ಇರುವಂತಹ 5 ಲಕ್ಷ ರೂಪಾಯಿ ವಿಮಾ ಮೊತ್ತವನ್ನ 10 ಲಕ್ಷಕ್ಕೆ ಹೆಚ್ಚಳ ಮಾಡುವಂತಹ ಚಿಂತನೆ ನಡೆಸಲಿದೆ. ಅಂದ್ರೆ ಈಗಾಗಲೇ ಆಯುಷ್ಮಾನ್ ಕಾರ್ಡ್ನಲ್ಲಿ ಸಾಕಷ್ಟು ದೇಶದಾದ್ಯಂತಹ ಎಲ್ಲ ಫಲಾನುಭವಿಗಳು ಈಗಾಗಲೇ ಪಡಿತಾ ಇರುವಂಥದ್ದು. ಸೊ ಈಗಾಗಲೇ ನಮ್ಮ ಮನೆ ಪಕ್ಕದವರು ಕೂಡ ಸಾಕಷ್ಟು ಜನ ಈ ಒಂದು BPL ರೇಷನ್ ಕಾರ್ಡ್ ಹೊಂದಿದವರು ಕೂಡ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡೆದಿರುವಂಥದ್ದು 5 ಲಕ್ಷದವರೆಗೂ ಕೂಡ. ಈಗ ಆ ಒಂದು 5 ಲಕ್ಷದವರೆಗಿರುವಂತಹ ಏನು ನಿಮ್ಗೆ ಮೊತ್ತ ಇದೆಯಲ್ಲ, ಸೊ ಅದು 10 ಲಕ್ಷದವರೆಗೂ ಕೂಡ ಏರಿಕೆ ಆಗಲಿದೆ. ಅಂದ್ರೆ ಅಮೌಂಟ್ ನಿಮ್ಮ ಕೈಯಲ್ಲಿ ಜಮಾ ಆಗಲ್ಲ, ನಿಮ್ಮ ಬ್ಯಾಂಕ್ಗೆ ಜಮಾ ಆಗಲ್ಲ, ಒಟ್ಟಾರೆ ಆಗಿ ನಿಮಗೆ ಯೂಸ್ ಆಗತ್ತೆ. ಅಂದ್ರೆ ನಿಮ್ಗೆ ಏನಾದರೂ ಅಕಸ್ಮಾತ್ ಆಗಿ ಏನಾದರೂ ಈಗ ಯಾವುದೇ ರೋಗ ಬರಲಿ, ಯಾವುದೇ ಒಂದು ಆಕ್ಸಿಡೆಂಟ್ ಆಗಿರಲಿ, ಸೊ ಯಾವುದೇ ರೀತಿಯಾದಂತಹ ನಿಮ್ಮ ದೇಹದಲ್ಲಿ ಪ್ರಾಬ್ಲಮ್ ಆಗಿದ್ರು ಸಹಿತ ನೀವು ಯಾವ್ದು ಬೇಕಾದರೂ ಅಂದರೆ ಸಿಕ್ಕಾಪಟ್ಟೆ ಆಸ್ಪತ್ರೆಗಳಿದಾವೆ, ಯಾವ್ದು ಬೇಕಾದರೂ ಕೂಡ ಹೋಗ್ಲಿಕ್ಕೆ ಏನು ಅವಶ್ಯಕತೆ ಇಲ್ಲ. ಸೊ ಅವು ಇಂತಿಷ್ಟೇ ಅಂತ ಆಸ್ಪತ್ರೆಗಳಿರ್ತವೆ. ಸೊ ಆ ಒಂದು ಆಸ್ಪತ್ರೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸೊ ಒಂದು ಲಿಸ್ಟ್ ರೆಡಿ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈಗಂತರ ಒಂದು ಲಿಸ್ಟನ್ನು ರೆಡಿ ಮಾಡಿಲ್ಲ. ಸೊ ಒಂದು ಲಿಸ್ಟ್ಗಳನ್ನು ರೆಡಿ ಮಾಡಿ ಯಾವ ಆಸ್ಪತ್ರೆಗಳಿದಾವೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಈಗ ಈ ಒಂದು ಮಾಹಿತಿಯನ್ನು ಮೊದಲು ತಿಳ್ಕೊಳ್ಳಿ. ಸೊ ಇನ್ನು ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ. 10 ಲಕ್ಷದವರೆಗೂ ಕೂಡ ಈ ಒಂದು 5 ಲಕ್ಷದಿಂದ 10 ಲಕ್ಷದವರೆಗೆ ಏರಿಕೆ ಮಾಡುವಂತಹ ಚಿಂತನೆಯನ್ನ ನಡೆಸಲಿದ್ದಾರೆ ಬಜೆಟ್ ಮಂಡನೆಯಲ್ಲಿ. ಸೊ ಹಾಗಾದ್ರೆ ಸದ್ಯ ಇಲ್ಲಿ ವಯಸ್ಸಿನ ಮಿತಿ ನೋಡ್ಕೊಳ್ಳಿ. 16ರಿಂದ 59 ವರ್ಷದ ಒಳಗಿನವರು, 16 ವರ್ಷದ ಮೇಲ್ಪಟ್ಟವರು ಮತ್ತೆ 59 ಒಳಗಿರುವಂತಹ ಏನು ಅಭ್ಯರ್ಥಿಗಳವರು, ಗಂಡಸರಾಗಿರ್ಲಿ ಹೆಂಗಸರಾಗಿರ್ಲಿ ಮಕ್ಕಳಿರಲಿ ದೊಡ್ಡವರಿರಲಿ ಯಾರು ಬೇಕಾದರೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ವಾರ್ಷಿಕ 5 ಲಕ್ಷ ರು ಆರೋಗ್ಯ ವಿಮೆಯ ಪ್ರತಿ ಕುಟುಂಬದವರು ಅರ್ಹರಾಗಿರ್ತಾರೆ. ಅಂದ್ರೆ ನಿಮ್ಗೆ ವಯಸ್ಸಿನ ಮಿತಿ ತಿಳಿತಲ್ವ. ಈಗ 16ರಿಂದ 59 ವರ್ಷದ ಒಳಗಿನವರು ಯಾರು ಬೇಕಾದರೂ ಕೂಡ ಈ ಒಂದು ಯೋಜನೆಗೆ ನೀವು ಏನು ಅರ್ಹರಾಗಿರ್ತೀರಾ. ಸೊ 5 ಲಕ್ಷದಿಂದ 10 ಲಕ್ಷದವರೆಗೆ ಏರಿಕೆ ಮಾಡುವಂತಹ ಚಿಂತನೆ ಮಾಡಲಿದೆ ಎಂದು ಇಲ್ಲಿ ವರದಿ ಆಗಿದೆ. ಅಂದ್ರೆ ಈಗ 5 ಲಕ್ಷದಿಂದ 10 ಲಕ್ಷದವರೆಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಏರಿಕೆ ಆಗಲಿದೆ ಅಂತ ವರದಿ ಬಂದಿರುವಂಥದ್ದು. ಸದ್ಯ ಬಡವರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆಯಲ್ಲ, 5 ಲಕ್ಷದಿಂದ 10 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಪಡೆಯಲು ಅವಕಾಶವಿದೆ. ಈಗ ಸದ್ಯದಲ್ಲಿ 5 ಲಕ್ಷ ರೂಪಾಯಿ ಮಾತ್ರ ಇರೋದು. ಈಗ ಬಜೆಟ್ ಮಂಡನೆ ಏನಾಗತ್ತಲ್ಲ, ಸೊ ಅಲ್ಲಿ ಏನು ಹೇಳ್ತಾರೆ, ಡಿಸಿಷನ್ ಅನ್ನ ಲಾಸ್ಟ್ ಅಲ್ಲಿ ಫೈನಲ್ ಆಗಿ ತಗೊಳ್ಳೋದಂಥದ್ದು. ಈಗ 5 ಲಕ್ಷ ರೂಪಾಯಿ ಏನಿದೆಯಲ್ಲ ಅದೇ ಇದೆ ಸದ್ಯದಲ್ಲಿ. ಆದರೆ 23ನೇ ತಾರೀಕು ಆದಮೇಲೆ ಬಜೆಟ್ ಮಂಡನೆಯಲ್ಲಿ ಏರಿಕೆ ಆದರೆ ಸೊ ಅಲ್ಲಿ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಯಾವ್ಯಾವ ಆಸ್ಪತ್ರೆಗಳಿದಾವೆ, ಎಷ್ಟು ಏರಿಕೆ ಮಾಡಿದ್ರೆ ಕನ್ಫರ್ಮ್ ಆಗಿ ಏರಿಕೆ ಮಾಡುವಂತಹ ಚಿಂತನೆ ಅಂತೂ ನಡೆಸಿದ್ದಾರೆ. ಸೊ ಇನ್ನೇನು ಏರಿಕೆ ಮಾಡೋದಿದೆ ಅಷ್ಟೇನೆ. ಸೊ ಏರಿಕೆ ಮಾಡಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಕರೆಕ್ಟಾಗಿ ಆ ಒಂದು 23ನೇ ತಾರೀಕು ನಾನು ತಿಳಿಸ್ಕೊಡ್ತೀನಿ. ಬಜೆಟ್ ಮಂಡನೆ ಆದ ತಕ್ಷಣವೇ ತಿಳಿಸ್ಕೊಡ್ತೀನಿ. ಸೊ ಈಗ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಹೇಗೆ ಸಲ್ಲಿಸಬೇಕು ಮತ್ತು ಏನೇನಿರುತ್ತೆ ಪ್ರೊಸೆಸಿಂಗ್ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಸಾರ್ವಜನಿಕ ಸೇವಾ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ ಅರ್ಜಿ ಸಲ್ಲಿಸಲಿಕ್ಕೆ. ಸಾರ್ವಜನಿಕ ಸೇವಾ ಕೇಂದ್ರಕ್ಕೆ ಹೋಗೋ ತಕ್ಷಣ ಸೊ ಅಲ್ಲಿ ನಿಮ್ಮ ಅರ್ಹತೆಗಳನ್ನು ಚೆಕ್ ಮಾಡ್ತಾರೆ. ಸೊ ಒಂದು ಅರ್ಹತೆಗಳು ನಿಮ್ಮಲ್ಲಿ ಇದ್ದರೆ
ಮತ್ತು ನಿಮ್ಮ BPL ರೇಷನ್ ಕಾರ್ಡ್ಗಳಲ್ಲಿದ್ದರೆ ಈಗ ಸಾಕಷ್ಟು BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರುವಂಥದ್ದು ನೀವು ಕಾಣ್ಬೋದು. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿನೇ 40 ಲಕ್ಷ ಫಲಾನುಭವಿಗಳ BPL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಏನಾದರೂ ನಿಮ್ಮಲ್ಲಿ ಸಿಕ್ಕಿದ್ರೆ ಸೊ ನಿಮ್ದೇನು ಈ ಒಂದು ಯೋಜನೆ ಸಿಗಲ್ಲ. ಸೊ ಏನಾದರೂ BPL ರೇಷನ್ ಕಾರ್ಡ್ಗಳಿಗೆ ನೀವು ಅರ್ಹರಾಗಿದ್ದರೆ ಈ ಒಂದು ಯೋಜನೆಗೆ ಅರ್ಹರಾಗಿದ್ದರೆ ಅಂತ ಅರ್ಥನೇ. ಸೊ ನಿಮಗೆ 10 ಲಕ್ಷ ರೂಪಾಯಿವರೆಗೂ ಕೂಡ ಉಚಿತ ಚಿಕಿತ್ಸೆ ಸಿಗತ್ತೆ ವೀಕ್ಷಕರೇ. ಸೊ ಮುಂದೆ ಈಗ ಏನಿದೆ ಅಲ್ಲ 5 ಲಕ್ಷ ರೂಪಾಯಿ ಮಾತ್ರ ಇರುವಂಥದ್ದು. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಏನಿದೆ ಅಲ್ಲ ಈ ಒಂದು ಯಾವ್ಯಾವ ಆಸ್ಪತ್ರೆಗಳಿಗೆ ನೀವು ಹೋಗಬೇಕಾಗತ್ತೆ ಅಂದರೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಎಲ್ಲ ಆಸ್ಪತ್ರೆಗಳಿಗೂ ಇವ್ರು ಕೊಟ್ಟಿಲ್ಲ. ಸೊ ಇಂತಿಷ್ಟೇ ಆಸ್ಪತ್ರೆಗಳಿಗೆ ನೋಂದಣಿ ಅಲ್ಲೇ ಹೋಗಿ ನೀವು ಚಿಕಿತ್ಸೆನ ಮಾಡ್ಕೋಬೇಕು ಅನ್ನುವಂತಹ ರೂಲ್ಸ್ಗಳಿದ್ದಾವೆ. ಸೊ ಒಂದು ಯಾವ್ಯಾವ ಆಸ್ಪತ್ರೆಗಳಿದ್ದಾವೆ 10 ಲಕ್ಷಕ್ಕೆ ಏರಿಸಿದ್ರ ಸೊ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಈಗ PM ಕಿಸಾನ್ ಯೋಜನೆಯಲ್ಲಿ ಕೂಡ ಹೆಚ್ಚಳ ಮಾಡುವಂತಹ ಒಂದು ಯೋಜನೆ ಇದೆ, ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು ನರೇಂದ್ರ ಮೋದಿ ಸರ್ ಅವರು. ಸೊ ನೋಡೋಣ ಏರಿಕೆ ಮಾಡಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ಇತ್ತು ತಿಳಿಸ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.